ಆಗ್ತಾ ಇದೆ. ಬಸವ ಹುಟ್ಟಿದ ನೆಲದೊಳಗೆ ರೈತರದಿದು ಭೂಮಿ ಬಡವಾಗ್ಲಕತ್ತೈತಿ. ಜನರು ರೋಗಗಳಿಂದ ಬಳಲ್ತಾ ಇದ್ದಾರೆ. ಸಸ್ಯ ಸಂಪತ್ತು ಹಾಳಾಗ್ತಾ ಇದೆ. ಆಮೇಲೆ ನಮ್ಮ ದೇಶದ ರೈತನ ಉತ್ಪಾದನೆ ಏನು ಎಕ್ಸ್ಪೋರ್ಟ್ ಆಗ್ಬೇಕಾಗಿತ್ತು ಅದು ರಿಜೆಕ್ಟ್ ಆಗ್ಲಕತ್ತೈತಿ. ಆಮೇಲೆ ಅತಿ ಹೆಚ್ಚು ಖರ್ಚು ಮಾಡಿದ್ದನ್ನ ನಾವು ಎಕ್ಸ್ಪೋರ್ಟ್ ಮಾಡಕತ್ತೀವಿ, ಅತಿ ಕಡಿಮೆ ಖರ್ಚಿನಾಗ ಬೆಳೆದದ್ದನ್ನ ಇಂಪೋರ್ಟ್ ಮಾಡಕತ್ತೀವಿ. ಈ ಎಲ್ಲವಕ್ಕೂ ಒಂದು ಒಳ್ಳೆ ಉಪಾಯ ಏನು ಅಂದ್ರೆ ನಂದಿ. ರೈತನ ಮನೆಯೊಳಗೆ ಮತ್ತೆ ಹೊಳ್ಳಿ ಎಲ್ಲಿ ಎತ್ಕೊಳ್ ಬರುದಿಲ್ಲ, ಅಲ್ಲಿ ತನ ರೈತನ ಹೊಲ ಸುಧಾರಣೆ ಆಗುದಿಲ್ಲ. ರೈತನ ಹೊಲ ಸುಧಾರಣೆ ಆಗ್ಲಾರ್ದ ಅನ್ನ ವಿಷಮುಕ್ತ ಆಗುದಿಲ್ಲ. ವಿಷಮುಕ್ತ ಅನ್ನ ಬರ್ಲಾರ್ದ ನಮ್ಮ ಎಲ್ಲ ಯುವ ಪೀಳಿಗೆ ಅಥವಾ ಇಡೀ ದೇಶದ ಜನರ ಹೆಲ್ತ್ ಸರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇಂತಹ ಒಂದು ದಿವ್ಯ ಕಾರ್ಯಕ್ಕೆ ದೇಶವನ್ನ ಒಂದು ಅರ್ಥದಲ್ಲಿ ಮರಳಿ ಕಟ್ಟುವಂತಹ ಕೆಲಸ ಇದು. ದೇಶದ ಪುನರ್ ನಿರ್ಮಾಣದ ಕೆಲಸ ಇದನ್ನ ರೈತನೇ ಮಾಡಬೇಕಾಗಿದೆ. ಆದ್ರೆ ಆ ರೈತನಿಗೆ ಸಮಾಜ ಸಪೋರ್ಟ್ ಮಾಡಬೇಕಾಗಿದೆ. ಬೆಲೆ ದೃಷ್ಟಿಯಿಂದಾಗ್ಲಿ ಸರ್ಕಾರದ ದೃಷ್ಟಿಯಿಂದಾಗ್ಲಿ ಇವತ್ತು ಎತ್ತುಗಳನ್ನ ಕಟ್ಟೋದು ಅವನಿಗೆ ಕಷ್ಟ ಆಗಿ ಎಲ್ಲ ಎತ್ತುಗಳನ್ನ ತೆಗಿತಾ ಇದ್ದಾನ. ಆಮೇಲೆ ಅದರ ದುಷ್ಪರಿಣಾಮ ಈ ಹೊಲದಲ್ಲಿ ಕಾಣ್ತಾ ಇದೆ. ನಾವು ಗೊಬ್ಬರದ ಖರ್ಚು ಹೆಚ್ಚಾಗ್ತಾ ಇದೆ, ಬೆಳೆ ಅಷ್ಟೇ ಇದೆ. ಇದನ್ನು ಕಡಿಮೆ ಮಾಡ್ಬೇಕಾಗಿತ್ತು ಅಂದ್ರೆ ರೈತನ ಮನೆಯಲ್ಲಿ ಮರಳಿ ಎತ್ತುಗಳು ಬರಬೇಕು. ಆದ್ದರಿಂದ ಈ ಎತ್ತುಗಳ ಸಮಾವೇಶ, ಈ ಬಂಡಿಗಳ ಸಮಾವೇಶ, ಸುಮಾರು 1500 ಬಂಡಿಗಳು ಇವತ್ತಿಲ್ಲಿ ಸೇರಿವೆ. ಇದು ಬರೀ ಒಂದು 8 ದಿನದಲ್ಲಿ ಈ ಯುವಕರೆಲ್ಲ ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬಸವರಾಜ್ ಬಿರಾದಾರ್ ಅವರು ಮತ್ತ ನಮ್ಮ ಚಂದ್ರಶೇಖರ್ ಬಿರಾದಾರ್ ಅವರು, ಆಮೇಲೆ ಈ ಬಾಗೇವಾಡಿಯ ನಮ್ಮ ಭಕ್ತರ ಬಳಗ ಎಲ್ಲ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಮುಖ್ಯ ಅಂದ್ರೆ ಇದು ಯಾರ್ದು ಅಲ್ಲ, ಇದು ರೈತರದು. ರೈತರೇ ಇದರ ಅಧಿದೈವ, ರೈತರೇ ಇದನ್ನೆಲ್ಲ ಮಾಡೋರು ಮಾಡಿಸ್ಕೊಳ್ಳೋರು ಅವ್ರ ಸಲುವಾಗಿ ಅವ್ರಿಗಾಗೆ ಮಾಡುವಂತಹದ್ದು ಕಾರ್ಯಕ್ರಮ ಇದು. ಇದು ನಾಡಿನ ತುಂಬಾನು ನಡೀತಾ ಇದೆ. ಇನ್ನು ಮುಂದಿನ ಕಾಲದಲ್ಲಿಯೂ ಸಹಿತ ಈಗ 1000 ಅಥವಾ 10,000 ಎತ್ತಿನ ಗಾಡಿಗಳ ಸಮಾವೇಶವನ್ನು ಮುಂದೆ ಭವಿಷ್ಯದೊಳಗೆ ಮಾಡ್ಬೇಕಾಗ್ತದ. ಅವಾಗ ಸರ್ಕಾರಕ್ಕೆ ಸ್ವಲ್ಪ ಕಣ್ ತೆಗೆದು ಅಂತ ಪರಿಸ್ಥಿತಿ ಬಂತು ಅಂದ್ರೆ ರೈತನ ಕಡೆ ನೋಡುವಂತಹ ದೃಷ್ಟಿ ಬದಲಾಗಬೇಕು. ರೈತನು ಸಹಿತ ಗೋವಂಶದ ಕಡೆಗೆ ನೋಡುವಂತಹ ದೃಷ್ಟಿ ಬದಲಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.